ಅದ್ ಹೊಲದ ಕಬ್ಬಿಂದ ಅದು ವರ್ಷಕ್ಕೊಮ್ಮೆ ನಿಮ್ಗೆ ಕೊಡುತ್ತೆ. ಅದ ವರ್ಷಕ್ಕೊಮ್ಮೆ ಅದ್ರ ಲಾಭ ಕೊಡ್ತೀರಿ. ಅನಕಂಬಂಡ ನಮ್ಮ ಮನಿ ಜಕ್ಕೊಂಡ್ ಹೋಗೈತಿ ನೋಡ್ರಿ ಇವತ್ತು. ಈ ಬೇರೆದವ್ರ ಕಡೆ ನಾವು ದುಡ್ಯಾಗ ಹೋಗ್ಬೇಕು 10,000-15,000 ರೂಪಾಯಿ ಬೇರೆದವ್ರ ಕಡೆ ದುಡ್ಯಾಗ ಹೋಗ್ತೀವಿ. ತಿಂಗಳ 10,000-15,000 ಕೊಡ್ತಾರ ಅಂದ್ರೆ ಅದ್ರಾಗ ನಮ್ಗೆ ಗಾಡಿ ಎಣ್ಣಿದ ಅದನ್ನ ಖರ್ಚು ತೆಗದ 1,700 ರೂಪಾಯಿ ಉಳಿದೈತಿ. ಅದ್ರ ಬದ್ಲಿ ಇದು ನಮ್ಗೊಂದು 60,000-70,000 ಉಳಿದೈತಿ ಅಂದ್ರೆ 3 ತಿಂಗಳದಾಗ ತಿಂಗಳೊಂದು 30,000 ರೂಪಾಯಿ. ನೀವು ಇದಕ್ಕೆ ಟೈಮಿಂಗ್ ಕೊಡೋದು ಈಗ ಮುಂಜಾನೆ 1 ಗಂಟೆ, ಮುಂಜಾನೆ ಒಂದು 1.5 ತಾಸು ರೀ, ಮಧ್ಯಾಹ್ನದಾಗ ಒಂದು 1/2 ತಾಸು ಬಂದು ಹೋಗ್ತೀವಿ ರೀ, ಮಧ್ಯಾಹ್ನ ಸಾಯಂಕಾಲ 1 ತಾಸು 1.5 ತಾಸು. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ರೀ? ಲಕ್ಷ್ಮಣ್ ರೀ. ಇದು ಮುಗಳಕೋಡ್ರಿ, ಮುಧೋಳ ತಾಲೂಕು ರೀ, ಬಾಗಲಕೋಟೆ ಡಿಸ್ಟ್ರಿಕ್ಟ್. ಮುಧೋಳ ತಾಲೂಕು ಒಳಗೆ ಮುಗಳಕೋಡ್ರಿ. ಅದು ಇನ್ನೊಂದು ಬರುತ್ತಲ್ರಿ, ರಾಯಬಾಗ್ ತಾಲೂಕು. ಇದು ಇರೋದು ಮುಧೋಳ ತಾಲೂಕು. ಇಲ್ಲಿ ಎಷ್ಟು ಕೋಳಿ ಇದಾವ್ರಿ ಇವು? ಇವು 2,000 ರೀ. 2,000 ಜವಾರಿ ರೀ? ಜವಾರಿ ಕ್ರಾಸಿಂಗ್ ರೀ, DP ಕ್ರಾಸ್ ರೀ. ಹಂಗಂದ್ರೆ ಏನ್ರಿ? ಅಂದ್ರೆ ಜವಾರಿಗೆ ಇವಕ್ಕೆ ಸ್ವಲ್ಪ ಫರ್ಕ್ ಆಕೈತಿ ರೀ. ಇವು ಒಂದು 3 ತಿಂಗಳದಾಗ ಬೆಳವಣಿಗೆ ಬರ್ತೈತಿ ರೀ. ಅದಾತಂದ್ರೆ ಒಂದು 6 ತಿಂಗಳ ಬೆಳವಣಿಗೆ ಐತಿ. 6 ತಿಂಗಳು ರೀ. 6 ತಿಂಗಳು. ಇದು 3 ತಿಂಗಳು ರೀ. ಇದು 3 ತಿಂಗಳು ಬೆಳವಣಿಗೆ. ಇದು ತತ್ತಿ ಹಾಕೋದ್ರಿ? ತತ್ತಿ ಹೋಗೋದಂದ್ರೆ 3-4 ತಿಂಗಳಿಗೆ ತತ್ತಿ ಆಗ್ತೈತಿ ರೀ. ಅದು ಅವ ಜವಾರಿ ಆತಂದ್ರೆ ಒಂದು 6-7 ತಿಂಗಳಿಗೆ ಆಗ್ತಾವ್ರಿ. 6-7 ತಿಂಗಳು. ಅದ್ರ ಮತ್ತೆ ಸೇಮ್ ಜವಾರಿ ಥರನ ಅದಾವಲ್ರಿ? ಅದ್ರ ಕ್ರಾಸಿಂಗ್ ರೀ ಮೇಡಮ್. ಅದು ನಮ್ಗೆ ಗೊತ್ತಾಗಲ್ಲ. ಕ್ರಾಸಿಂಗ್ ಅಂದ್ರೆ ಮಷಿನ್ ಮೇಲೆ ತೆಗೆದು ರೀ ಕೋಳಿಗಳು. ಮಷಿನ್ ಮ್ಯಾಗ ಮರಿ ರೆಡಿ ಮಾಡೋದು. ನೀವು ಇನ್ನು ಮರಿ ಎಲ್ಲಿಂದ ತರೋದ್ರಿ? ಮರಿ ನಾವು ಮಹಾರಾಷ್ಟ್ರದಿಂದ ತರಿಸ್ತೀವಿ ರೀ. ಈ ಜಗದಂಬ ಬಾಲಾಜಿ ಅಂತ ಸಿಗ್ತಾವ್ರಿ ಕಂಪ್ನಿ ವೈಸ್. ಬಟ್ ರಾಯಬಾಗ್ ಕೊಡ್ತಾರೆ ರೀ, ರಾಯಬಾಗಿಂದ ತರಿಸ್ತೀವಿ. ರಾಯಬಾಗು ಮಹಾರಾಷ್ಟ್ರ. ರಾಯಬಾಗ ದುರ್ಗಾ ಮಾತಾ ಅಂತೇಳಿ ಮರಿ ಕೊಡ್ತಾರೆ ರೀ, ಸಂಜು ಅನ್ನೋರು. ಅವ್ರ ಕಡೆ ತರಿಸ್ತೀವಿ ರೀ. ಅದು ಎಷ್ಟು ದಿನದ ಮರಿ ಇರ್ತೈತ್ರಿ ನೀವು ತಂದಾಗ? ಒನ್ ಡೇ ಮರಿ. ಒನ್ ಡೇ ರೀ? ಒನ್ ಡೇ ರೀ. ಮತ್ತು ಅವ್ರನ್ನ ಮರಿ ತೆಗಿಬೇಕಾರೆ ಎಷ್ಟು ಟೈಮ್ ತೊಗೊಂಡಿರ್ತಾರೆ ರೀ? ಅವ್ರೊಂದು ವಾರ 15 ದಿನ ತೊಗೋತಾರೆ. ವಾರ 15 ಒಂದು 15 ದಿನ ರೀ, 15-20 ದಿನ ತೊಗೋತಾರೆ ಅವ್ರ ಟೈಮಿಂಗ್ ರೀ. ಅತ್ತಿಂದ ಅಲ್ಲಿ ಇವತ್ತು ನೈಟ್ ತೆಗರಂದ್ರೆ ಮರುಸ ನಮ್ಗೆ ಈ ಕಡೆ ಕೊಟ್ಟು ಕಳಿಸ್ತಾರೆ. ಅವರ ತಂದು ಇಲ್ಲಿ ಅವ್ರ ತಂದು ಡೆಲಿವರಿ ಕೊಡ್ತಾರೆ. ಡೆಲಿವರಿ ಅವ್ರದ್ದು ರೀ. ಈಗ ಒನ್ ಡೇದ ಇಲ್ಲಿ ಬರ್ತೈತ್ರಿ. ಒನ್ ಡೇ. ಅದ್ರ ಪ್ರೊಸೆಸಿಂಗ್ ಹೆಂಗಿರ್ತೈತ್ರಿ? ತಂದ ಒಂದು 3 ದಿನ ಟಾನಿಕ್ ಕುಡಿದಿರತ್ರಿ ಔಷಧ. 3 ದಿನ ಔಷಧ ಟಾನಿಕ್ ಕುಡಿದ್ರಿ. ಅದ್ರಿಂದ ಏನೈತಿ ಪೀಡ್ ಸ್ಟಾರ್ಟರ್ ಪೀಡ್ ಬರುತ್ತೆ ರೀ. ಅದು ಪೀಡ್ ಹಾಕೋತ ಹೋಗುದ್ರಿ. ಅದು ಟಾನಿಕ್ ಅಂದ್ರೆ ಅಲ್ರಿ ನೀವು ಅದು ಎದ್ರ ಸಂಬಂಧ ಕೊಡಿದ್ರಿ? ಅದನ್ನ ಅಂದ್ರೆ ಸ್ವಲ್ಪ ವೀಕ್ನೆಸ್ ಆಗಿರ್ತಾವಲ್ರಿ. ವೀಕ್ನೆಸ್ ಇದ್ದದ್ದು ಎನರ್ಜಿ ಹಾಕಾಕ್ರಿ ಅದು 3 ದಿನ ರೀ. 3 ದಿನ. ಅದ್ರ ಜೊತೆ ಮತ್ತೇನು ಕೊಡಲ್ಲ ರೀ? ಅದ್ರ ಜೊತೆ ಏನಿಲ್ಲ. ಅಂದ್ರೆ ಡೆತ್ ಆಗೋದು ಕಮ್ಮಿ ಆಕೈತ್ರಿ ಅವಾಗ. ನಿಮ್ಗೆ ಅವಾಗ ಸ್ಟಾರ್ಟಿಂಗ್ ತರುವಾಗ ಹುಂಜ ಕೋಳಿ ಏನು ಗೊತ್ತಾಗಲ್ರಿ? ಏನು ಗೊತ್ತಾಗಿಲ್ಲ. ಇಲ್ಲಿ ಬಂದ ಮೇಲೆ ರೀ? ಇಲ್ಲಿ ಬಂದ ಬಳಿಕ ಒಂದು 15 ದಿನ ಮಾಡಿ ಏನು ಗೊತ್ತಾಗಂಗಿಲ್ಲ. 15 ದಿನ ಆದ್ಮೇಲೆ 15 ದಿನ ಆದ ಬಳಿಕ ಸ್ವಲ್ಪ ಅವು ಇನಿ ಇಲ್ದಾವಲ್ರಿ, ಇನಿ ಕೆಂಪನವ್ರಿ. ರೀ ಅವು ಇನಿ ಜಾಸ್ತಿ ಆಗಾಕತ್ತಂದ್ರೆ ಹುಂಜ್ರಿ. ಇನಿ ಅಲ್ಲಿ ಹಸಿಗೆ ಐತಿ ನೋಡ್ರಿ ಸಾಂದ್ರಿ, ಇಲ್ಲಿ ಐತ್ರಿ. ರೀ ಈಗಿಂದ ಇನಿ ಕಮ್ಮಿ ಇತ್ತಂದ್ರೆ ಇದು ಕೋಳ್ರಿ. ಇದು ಕೋಳ್ರಿ. ಅದ್ರ ಮೇಲೆ ಕಂಡು ಹಿಡಿತೀರಿ? ಇದ್ರ ಮೇಲೆ ಕೊನೆ ಹಿಡಿದ್ರಿ. ನಿಮ್ಗೆ ಜಾಸ್ತಿ ಯಾವ್ದು ಬೇಕ್ರಿ? ಹುಂಜ್ ಬೇಕಂದ್ ಕೋಳ್ ಬೇಕ್ರಿ? ಹುಂಜ ಜಾಸ್ತಿ ರೇಟ್ ಬೀಳ್ತೈತ್ರಿ. ಜಾಸ್ತಿ ಹೋಗತ್ರಿ ಅದು. ಅಂದ್ರೆ ಎರಡು ಮಿಕ್ಸ್ ಆದ್ರೆ ಒಂದು ರೇಟ್ ಕೊಡ್ತಾರೆ ರೀ. ಅಂದ್ರೆ ಕೋಳಿ ಹುಂಜ ಮಿಕ್ಸ್ ಕೊಡ್ತಂದ್ರೆ ಒಂದು ರೇಟ್ ರೀ. ಕೋಳಿ ಎಷ್ಟು ಕೊಡ್ತಾದ್ರೆ ಒಂದು ರೇಟ್ ರೀ. ಹಂಗೈತೆ ಹುಂಜ ಅಷ್ಟು ಕೊಡ್ತಾದ್ರೆ ಒಂದು ರೇಟ್ ರೀ. ಹಂಗೆ ಬೇರೆ ಬೇರೆ ಐತ್ರಿ. ರೀ. ಈ ಹೊಲ ಮನೆ ಮಾಡ್ಕೊಳಕ್ ಫಾರ್ಮರ್ಗಳು ಮಾಡಕ್ಕೆ ಅನುಕೂಲ ಆಗ್ತದ್ರಿ ಇದು. ರೀ ಈ ಟಾನಿಕ್ ಕೊಟ್ರಿ, 3 ದಿನ ಟಾನಿಕ್ ಕೊಡ್ತೀರಿ. ಅದಾದ್ಮೇಲೆ ಏನು ಕೊಡ್ತೀನಿ? ಅದಾದ ಬಳಕದಿಂದ 7 ದಿನಕ್ಕೊಮ್ಮೆ ಕನ್ನಾಗಿ ಹಾಕೋದ್ರಿ. ಕನ್ನಾಗಿ ನೀರು ಅದನ್ನ ಎದಕ್ಕೆ ಹಾಕೋದ್ರಿ? ಅಂದ್ರೆ ಈಗ ಜಲ್ದಿ ಇಂಪ್ರೂವ್ ಆಗಾಕ್ರಿ. ಇಂಪ್ರೂವ್ ಅಂದ್ರೆ ಸ್ವಲ್ಪ ಏನೂ ಇದನ್ನ ಆಗಂಗಿಲ್ಲ ರೀ. ರೋಗ ಪಾಗ ಏನು ಬರಂಗಿಲ್ಲ. ಒಂದೊಂದು ಹಿಡ್ದಾಕ ಒಂದೊಂದು ಮರಿ ರೀ. ಒಂದೊಂದು ಮರಿ. ನೀವು ಇಷ್ಟೆಲ್ಲ ಇರ್ತಾವಲ್ರಿ, ಅದ್ರೊಳಗೆ ನಿಮ್ಗೆ ಯಾವ್ದು ಹಾಕೇನಿ ಯಾವ್ದು ಬಿಟ್ಟೇನೈತೆ ಹಂಗೆ ಮಾಡಂಗಿಲ್ಲ. ನಾವೇನು ಮಾಡ್ತೀವಿ ಅಪ್ರ ದಂಡಿಗೆ ಹಾಕಿ ಬಿಟ್ಟಿರ್ತೀವಿ ಒಟ್ಟು ರೀ. ಒಂದು ವಾರ ಮರಿ ಇದ್ದಾಗ ರೀ ಹಾಕಿ ಏನು ಮಾಡ್ತೀವಿ ರೀ, ಒಬ್ರ ಒಂದು 3 ಮಂದಿ ಹೆಚ್ಚಿಗೆ ಕುಂಡ್ರಿ. ಒಂದು 3 ಜನ ಹಿಡಿದು ಕೊಡಿದ್ರಿ, 3 ಮಂದಿ ಹಾಕೋದ್ರಿ. ಬಿಟ್ಟು ಬಿಡ್ತೀವಿ ರೀ. ಹಿಂಗಾಗಿ ಒಂದು 3 ಸಲ ರೀ, ವಾರಕ್ಕೊಂದು 7 ದಿನಕ್ಕೆ 1 ಸಲ ರೀ. 3 ಟೈಮ್. ಎಷ್ಟು ತಿಂಗಳು ಹಾಕ್ಬೇಕ್ರಿ ಅದನ್ನ ಎಣ್ಣೆ ರೀ? 3 ಟೈಮ್. 3 ಟೈಮ್ ರೀ. ರೀ. ಒಟ್ಟು ವಾರಕ್ಕೊಮ್ರಿ, 7 ದಿನಕ್ಕೊಮ್ರಿ, 14 ದಿನಕ್ಕೊಮ್ರಿ, 21 ದಿನಕ್ಕೊಮ್ರಿ. 3 ಟೈಮ್ ಹಾಕಿದ್ರೆ ಮುಗಿದ್ರಿ. ಮತ್ತೆ ರೀ ಅತ್ತಿಂದ ಇದು ಗ್ರೋತ್ ಇಂಪ್ರೂವ್ ಆಗಕ್ಕೆ ಸ್ವಲ್ಪ ಜಡ್ ಬರಲ್ದಂಗೆ ಡೋಸೇಜ್ ಬರ್ತದೆ ಟಾನಿಕ್ ರೀ. ಅವನಷ್ಟು ಹಾಕೋದ್ರಿ. ಮತ್ತು ಇವಕ್ಕೆ ಈಗೆಲ್ಲ ಅವಕ್ಕೆ ತಿನ್ನಾಕತ್ತೆ ಏನು ಹಾಕ್ತೀರಿ? ಎಲ್ಲ ರೆಡ್ಮೀಟ್ ಪೀಡ್ ಬರ್ತೈತೆ ನೋಡ್ರಿ. ಇದು ಅದು ಏನು ಅನ್ನೋದು ಗೊತ್ತಾಗಲಿಲ್ಲ ರೀ. ಇದು ಬಾರಾಮತಿ ಕಂಪ್ನಿಯವ್ರದ್ದು ಪೀಡ್ ಬರ್ತೈತೆ ರೀ. ಅವ್ರ ಬ್ಯಾಗಿಗೆ ಇಂತಿಷ್ಟು ರೇಟ್ ಅಂತ ಇರ್ತೈತೆ ರೀ. ಅದು ತಂದು ಅಂದ್ರೆ ಎಲ್ಲ ಥರ ರೆಡಿಮೇಡ್ ಬರ್ತೈತಿ. ಒಟ್ಟು ಅದನ್ನ ಬೇರೆ ಹಾಕಂಗಿಲ್ಲ. ಒಟ್ಟು ಇದನ್ನು ಪೀಡ ಇವು ಡ್ರಿಂಕ್ ಪೀಡರ್ ಒಳಗೆ ಹಾಕಿಬಿಟ್ಟು ಅಂದ್ರೆ ರೀ
ಅವತರ ತಿಂತಾವ್ರಿ ಅವತರ ಮೇಲೆ ಗ್ರೋತ್ ಇಂಪ್ರೂವ್ ಆಗೈತ್ರಿ. ಈಗ ಸದ್ಯಕ್ಕೆ ಅವಕ್ಕೆ ತಿನ್ನಾಕ ಹಾಕಿರಿ, ಮತ್ತೆ ನೀರು ಯಾವಾಗ ಹಾಕೋದ್ರಿ ಅವ್ರು? ನೀರು ಆಟೋಮೆಟಿಕ್ ಬರ್ತಾವ್ರಿ ಅದ್ರಾಗ. ಅವು ಡ್ರಿಂಕರ್ ರೀ, ಇವು ನೀರಿನ ರೀ. ಈ ನೀರಿಂದ ನೀರು ಹೆಂಗೆ ಕುಡಿತಾವಲ್ರಿ, ಮತ್ತು ನೀರು ಕುಡ್ದಂಗೆ ನೀರು ಬರ್ತೈತ್ರಿ ಅದು. ಓಹೋ, ಹಂಗೇನ್ರಿ? ಆಟೋಮೆಟಿಕ್ ರೀ ನೀರಿಂದ. ಖಾಲಿ ಆದಂಗೆ ಆಟೋಮೆಟಿಕ್ ಖಾಲಿ ಈಗ ಸೆಟ್ಟಿಂಗ್ ರೀ ಅದು. ಸೆಟ್ಟಿಂಗ್ ಇಟ್ಕೊಂತೀವಿ ಅಂದ್ರೆ ನಾವು ಹೆಂಗೆ ಇವು ಅವು ನೀರು ಕುಡಿತಾವಲ್ರಿ ಹಂಗೆ ತೂದ್ನಾಗ ನೀರು ಬರ್ತದೆ. ಇದು ಪೈಪ್ ಕನೆಕ್ಷನ್ ಐತ್ರಿ ಇಲ್ಲಿ? ನಳಕ ಐತ್ರಿ. ಅಂದ್ರೆ ನಿಮ್ಗೆ ಏನು ಹಾಕ್ಬೇಕು ಮಾಡ್ಬೇಕು ಅಂತ ಏನು ಇಲ್ರಿ. ಅಂದ್ರೆ ಇದು ಇವತ್ರದ್ದು ವ್ಯವಸ್ಥೆ ಚಲೋ ಐತ್ರಿ. ಅಂದ್ರ ಹಾಕ್ಬಿಟ್ರಿ ಅಂದ್ರೆ ಮುಗಿತ್ರಿ. ಹಾಕ್ಬಿಟ್ಟು ಅವಾಗ ಯಾವಾಗ ಹಸು ಆಗ್ತೈತೆ ಅವಾಗ ತಿನ್ನೋದು, ಯಾವಾಗ ನೀರಾಡ್ಸಿ ಆಗ್ತೈತೆ ಅವಾಗ ಕುಡಿದ್ರಿ. ಒಟ್ಟು ಬಡವ್ರದ ಎದಿನಿದ್ದಂಗೆ ರೀ ಅದು. ಬಡವರು ಬಾದಾಮಿ ಅಂದಂಗೆ ರೀ. ಹೌದ್ರಿ. ಒಂದೊಂದು ಸೀಸನ್ ರೀ. ಒಟ್ಟು 1, 2, 3 ತಿಂಗಳಿಗೆ ರೀ ಈ ಹೊಲ ಮನೆ ಮಾಡ್ಕೋತಾನೆ ಇದನ್ನ ಮಾಡ್ಕೋಬಹುದ್ರಿ ನಾವು. ಹೌದ್ರಿ. ಒಂದು ಎಷ್ಟು ಟೈಮಿಂಗ್ ಕೊಡ್ಬೇಕಾಗ್ತೈತ್ರಿ ನೀವು? ಮುಂಜಾನೆ 1 ತಾಸು ರೀ. 1 ತಾಸು ರೀ. ತಾಸು 1.5 ತಾಸು ರೀ ಮುಂಜಾನೆ. ಬಿಟ್ರೆ ಮಧ್ಯಾಹ್ನದಾಗ ಬಂದು ನೋಡ್ಕೊಂಡು ಹೋಗ್ತೀವಿ ರೀ. ಅತಿಂದ ಸಾಯಂಕಾಲ 1 ತಾಸು. ಸಾಯಂಕಾಲ 1 ತಾಸು. ಅವಾಗ ಏನೇನ್ ಮಾಡ್ಬೇಕಾಕತ್ರಿ ಅವ್ರಿ? ಮುಂಜಾನೆ ಬಂದಾಗ ಇವು ಕೊಟ್ಟು ಫೀಡ್ ಹಾಕ್ತೀವಿ ರೀ. ಅವು ನೀರಿನ ನೋಡಿ ತೊಳೆದಿಡ್ಬೇಕ್ರಿ. ತೊಳಿಬೇಕ್ರಿ. ಅಂದ್ರೆ ಅವ್ರನ್ನ ತೊಳಿಲ್ಲ ಅಂದ್ರೆ ಇವು ಗೊಬ್ಬರ ಹರಿ ಬಿದ್ದಿರುತ್ತೆ ಅಲ್ರಿ. ಅದೇನಾಕೈತ್ರಿ ಕುಡಿದು ಅಂದ್ರೆ ಜಡ್ ಬರಾಕತ್ತಾವ್ರಿ. ಅದನ್ನ ತೊಳ್ಕೊಂಡು ಮತ್ತೆ ವಾಪಸ್ ಅದನ್ನ ತೊಳಿದ್ರಿ. ಅದನ್ನ ತೊಳೆದಿಂದ ಇವು ಕೊಟ್ಟು ಫೀಡ್ ಹಾಕೋದ್ರಿ. ನೀವು ತುಂಬಿಸ್ಬಿಟ್ಟಿವಿ ಅಂದ್ರೆ ಇವತ್ತು ಹಾಕಿದ್ವಿ ಅಂದ್ರೆ ಮತ್ತೆ ನಾಳೆ ಮಟ ರೀ. ಇದು ಇವಕ್ಕೆ ಇಲ್ಲಿ ಹಾಕ್ಬೇಕನ್ರಿ? ಇದ್ರಾಗ ರೀ. ಇಲ್ಲಿ ಹಾಕಿಬಿಡೋದು. ಇದ್ರಾಗ ಫೀಡ್ ಹಾಕೋದ್ರಿ. ಅವು ತಿನ್ನಾಗ ಆಟೋಮೆಟಿಕ್ ಕೆಳಗೆ ಬರುತ್ತೆ. ಆಟೋಮೆಟಿಕ್ ತೆಳಗೆ ಹೋಗತ್ರಿ ಅದು. ಈಗ ಒಂದ್ ಕಾಣಕಿಲ್ಲ ಅಂದ್ರೆ ಒಂದು 10-15 ದಿನ ನಿಂದಿರ್ತಾವ್ರಿ ಕೋಳಿಗಳು ಒಂದಕ್ಕೆ ರೀ. ಈಗ ಮತ್ತೇನೇನು ವ್ಯವಸ್ಥೆ ಮಾಡ್ಬೇಕಾಕತ್ರಿ ಅದ್ರ? ಇದ್ರ ವ್ಯವಸ್ಥೆ ಅಂದ್ರೆ ಏನೂ ಇಲ್ರಿ ಮೇಡಮ್. ಅವಕ್ಕೆ ರೋಗದ ಬರೋದದ್ರಿ? ರೋಗ ಅನ್ಕ ಬರೋದು ಕಮ್ಮಿ ರೀ. ಬಂದ್ರೆ ನೆಗಡಿ ಬರ್ತೈತಿ. ಅವಕ್ರಿ ನೆಗಡಿ ರೀ? ನೆಗಡಿ ಬರ್ಬೋದ್ರಿ. ನೆಗಡಿ ಬಂದ್ರೆ ಬಿಟ್ರೆ ಏನೂ ಬರಂಗಿಲ್ಲ ಜಾಸ್ತಿ. ಅದ ನೆಗಡಿ ಬಂದಿದ್ದು ನಿಮ್ಗೆ ಹೆಂಗ್ ಗೊತ್ತಾಗ್ತೈತ್ರಿ? ನೆಗಡಿ ಬಂದ್ರೆ ಸೌಂಡ್ ಚೇಂಜ್ ಆಕಾವ್ರಿ. ಸ್ವಲ್ಪ ಗೊರ ಮಾಡಕತ್ತಾರ. ಹೌದ್ರಿ. ಸೇಮ್ ನಮ್ ತರನ ರೀ. ಮನುಷ್ಯರ ತರಾನ ರೀ. ಈಗ ನಾವ್ ಹೆಂಗ್ ಮೂಗು ಇರ್ಸು ಮಾಡ್ತೀವ್ರಲ್ಲ ಆ ಟೈಪ್ ಇದನ್ನ ಮಾಡ್ತಾವ್ರಿ. ಅವಾಗ ಏನ್ ಮಾಡ್ಬೇಕ್ರಿ? ಅದನ್ನ ಬಿಟ್ರೆ ಔಷಧ ಹಾಕೋದ್ರಿ. ಔಷಧ ಹಾಕ್ಬೇಕು. ಅವ್ ಯಾವ್ಯಾವ್ದಕ್ಕೆ ನೆಗಡಿ ಬಂದತ್ತ ನಿಮ್ಗೆ ಗೊತ್ತಾಕೈತ್ರಿ. ನಾವ್ ಹಾಕೋ ಕೈಲಿ ಏನ್ ಮಾಡಿದ್ರೆ ಅಷ್ಟು ಹಾಕ್ಬಿಡೋದ್ರಿ. 1 2ಕ್ಕೆ ಬಂದ್ರೆ ಒಟ್ಟು ತಗೋತೈತ್ರಿ. ಪಾಳೆ ಮೇಲೆ ತಗೋತೈತ್ರಿ. ಹಿಂಗಾಗಿ ಅವಕಟ್ಟ ಔಷಧ 1-3 ಕಂಟಿನ್ಯೂ ಔಷಧ ಹಾಕಿದ್ವಿ ಅಂದ್ರೆ ರೀ ಕಮ್ಮಿ ಆಕೈತಿ. ಇದು ಮೇಂಟೆನೆನ್ಸ್ ಕಮ್ಮಿ ರೀ ಮೇಡಮ್ ರೀ. ಕಮ್ಮಿ ರೀ. ಈಗ ಕಡೆ ಹೊಲ ನೋಡ್ಕೊಂಡ ಈ ಕಡೆ ಉದ್ಯೋಗ ಮಾಡ್ಕೋಬೋದ್ರಿ. ಯಾವ್ದು ಆಕೈತ್ರಿ. ಇದು ಎಷ್ಟು 3 ತಿಂಗಳದ ಆದ್ಮೇಲೆ ನೀವು ಮಾರ್ತೀರಿ? 2.5 ತಿಂಗಳಿಗೆ ಚಾಲು ಆಕೈತ್ರಿ ಮೇಡಮ್ ಮಾರಕ್. 2.5 ತಿಂಗಳಿಗೆ ರೀ 1.4 1.5 ಬರ್ತೈತ್ರಿ. 1.5 ರೀ. 1.5 kg ರೀ. 1.5 kg. 3 ತಿಂಗಳು ಹೋದ್ರೆ 3 ತಿಂಗಳು ಹಿಡಿದ್ರ 2 kg ಮಾಡಕ್ ಕೊಡ್ತೈತಿ. 2 kg. 1.7 ರೀ 1.8 ಕೊಡ್ತೈತಿ. 3 ತಿಂಗಳು ಮಟ್ಟ ಅದ್ರಿ. ಹುಂಜ್ರಿ? ಹುಂಜ 1.9 ಕುಂಟತೈತ್ರಿ. ಅವಾಗ 3 ತಿಂಗಳಿಗೆ. ಕೋಳಿ ಏನೈತಿ 1.6 1.5 ಕೊಂಡತೈತಿ. 2 kg ತನಕ ಹೋಗ್ತಾರ. ಈಗ ಟೋಟಲ್ 2,000 ಕೋಳಿ ಇದ್ವು ಅಂದ್ರೆ ರೀ ಅದು ಒಂದು ಬ್ಯಾಚ್ ಹೋಗಟ್ಲೆ ಒಂದು 10 ಟನ್ 8-10 ಟನ್ ಫೀಡ್ ಹೋಗತ್ರಿ. ಇದಕ್ಕೆ ಅಕ್ಕಿ ಮತ್ತೆ ಇದು ಗೊಂಜಾಳ ಇಂಥವೇನು ಹಾಕಲ್ರಿ? ಇದೆಲ್ಲ ರೆಡಿಮೇಡ್ ಫೀಡ್ ಬರತ್ರಿ. ಇದು ಇದರಿ ಚೀಲಿಲ್ರಿ ಅದು. ಅದ್ರೊಳಗೆ ಎಲ್ಲ ಮಿಕ್ಸ್ ಇರುತ್ತೇನ್ರಿ? ಇದೆಲ್ಲ ಮಿಕ್ಸರ್ ಇದು ಪೂರ ರೀ. ಇಲ್ಲಿ ನೋಡ್ರಿ ಪೂರ ಎಲ್ಲ ಗೊಂಜಾಳ ಪಂಜಾಳ ಎಲ್ಲ ಮಿಕ್ಸ್ ಇದ್ದದ್ರಿ ಫೀಡ್. ಇದು ಗೊಂಜಾಳದ ಅನಿಸುತ್ತೆ. ಅದು ಗೊಂಜಾಳ ರೀ. ಅಕ್ಕಿನೂ ಐತೆ ಅನಿಸುತ್ತೆ. ಅಕ್ಕಿ ಪಕ್ಕಿ ಏನು ಇರಂಗಿಲ್ಲ ರೀ. ಒಟ್ಟು ಎಲ್ಲ ಥರ ಮಿಕ್ಸ್ ಬರುತ್ತೆ ಫೀಡ್. ಈಗ ನೀವು ಹೊಲ್ದಾಗ ಏನಾರು ಕಾಯಿಪಲ್ಲೆ ಮಾಡಿದಾಗ ಅದು ರೇಟ್ ಇಲ್ಲ? ಕಾಯಿಪಲ್ಲೆನೂ ಹಾಕ್ಬೋದ್ರಿ. ಟಮಾಟೆ ಹಾಕ್ಬೋದ್ರಿ, ಕೊತ್ತಂಬರಿ ಹಾಕ್ಬೋದ್ರಿ. ನೀವು ತರಕಾರಿ ಏನು ಬೇಕಾದ್ರೂ ನಡಿತೈತ್ರಿ. ನಡಿತೈತ್ರಿ. ಏನು ಪ್ರಾಬ್ಲಮ್ ಇಲ್ಲ. ಇದನ್ನ ಹಾಕಿದ್ರೆ ಏನಾರು ಪ್ರಾಬ್ಲಮ್ ಆಗ್ತೈತಿ? ಏನು ಇಲ್ರಿ. ಹಸನ್ ಇಡ್ಬೇಕಾರೆ ಆಗಲ್ಲ ಪಾರಮ್ ರೀ. ಈಗ ತೊಳೆದೇವು ಅಂದ್ರೆ ಇವು ಕಟ್ಟ ಪರ್ಮೂಲಿಂದ ಎಣ್ಣೆ ಬರ್ತಾವ್ರಿ. ಎಣ್ಣೆ ಹಿಡಿದು ಎಲ್ಲ ತೊಳಿದ್ರಿ. ಸಡ್ ತೊಳೆದ ಮಾಡಿ ಸುಣ್ಣಾಪನ್ ಹಚ್ಚಿದೀವಿ ಅಂದ್ರೆ ಏನು ಜಡ್ ಬರಂಗಿಲ್ಲ ಪಕ್ಕ. ನಾವ್ ಎಷ್ಟು ಮೇಂಟೆನೆನ್ಸ್ ಚಲೋ ಹಿಡ್ಕೋತೀವ್ರಿ ಹಂಗ್ರಿ ಫಾರ್ಮ್. ಇದು ಎಷ್ಟು ದಿನಕ್ಕೊಮ್ಮೆ ಕ್ಲೀನ್ ಮಾಡ್ಬೇಕ್ರಿ? ಒಂದು ಬ್ಯಾಚ್ ಹೋದಾಗ ಒಂದ್ಸಲ. ಒಂದು ಬ್ಯಾಚ್ ನೀವು ಅದನ್ನ ಕ್ಲಿಯರ್ ಮಾಡ್ಬೇಕಂದ್ರೆ ಎಷ್ಟು ಟೈಮ್ ಬೇಕ್ರಿ? ಒಂದು ಬ್ಯಾಚ್ ಹೋಗ್ಬೇಕಾರೆ 2.5 3 ತಿಂಗಳು. ಅಷ್ಟ್ರಾಗೆಲ್ಲ ಹೋಗೇ ಬಿಟ್ಟಿರ್ತಾರೆ. ಅಷ್ಟ್ರಾಗ ಎಲ್ಲ ಹೋಗ್ತಾವ್ರಿ. ನೀವು 2,000 ಕೋಳಿ ಇದಾವ ಅಂದ್ರೆ ಇಲ್ರಿ ಅಷ್ಟು ಎಲ್ಲ ಕ್ಲಿಯರ್ ಆಗ್ತಾವ್ರಿ? ಅಷ್ಟು ಎಲ್ಲ ಕ್ಲಿಯರ್ ಅಂದ್ರೆ ಫುಲ್ ಎಲ್ಲ ಕ್ಲಿಯರ್ ಮಾಡಿ ಮತ್ತೆ ಹೊಸ ಮರಿ ತರೋದ್ರಿ? ಮತ್ತೆ ಹೊಸ ಮರಿ. ಈಗ ಸ್ವಲ್ಪ ಅದು ಉಳ್ಕೊಂಡು ಅಂದ್ರೆ ಹೆಂಗ್ರಿ? ಉಳ್ಸಂಗಿಲ್ರಿ ಮೇಡಮ್. ಅವ್ನು ಉಳಿಸಿದೀವಿ ಅಂದ್ರೆ ಮತ್ತೆ ಅದ ಜಡ್ ಚಲೋ ಹೋಗ್ತಾವ್ರಿ. ಇವಾಗ ಬಂದಿದ್ರೆ ಅವಾಗ ಚಲೋ ಹೋಗ್ತಾವ್ರಿ. ಹಿಂಗತ್ತಂದು ಏನು ಮಾಡ್ತೀವ್ರಿ ಇವತ್ತನ್ನೆಲ್ಲ ಕಳಿಸಿದ್ರೆ ಗೊಬ್ಬರ ತುಂಬ್ತೀವ್ರಿ. ಅದನ್ನ ಗೊಬ್ಬರ ತುಂಬಿ ಇದನ್ನ ತೊಳೆದು ಬಳಕರಿ ಮತ್ತೆ ಮರಿ. ಇದು ಗೊಬ್ಬರ ಯೂಸ್ ಆಗ್ತೈತ್ರಿ? ಗೊಬ್ಬರ ತಗೋತಾರಿ ರೈತರ ಹೊಲಕ್ಕೆ ಹಾಕಕ್ ತಗೋತಾರಿ. ಈಗ ಎರಿನೆಲ್ಲ ಇರ್ತಾವಲ್ರಿ ಅಂತವ್ರಿಗೆ ಭಾಳ ಚಲೋ ರೀ ಗೊಬ್ಬರ. ಎರಿನೆಲಕ್ಕೆ ಚಲೋ. ಎರಿನೆಲಕ್ಕೆ ಅದು ಯಾಕೆ ಚಲೋ ಅಂತೀರಿ ನೀವು? ಎರಿನೆಲಕ್ಕೆ ಅಂದ್ರೆ ಈಗ ಕಾವು ಆಕೈತ್ರಿ. ಅದ ಈಗ ಮಳೆಗಾಲ ಟೈಮ್ದಾಗ ಜಾಸ್ತಿ ಇದನ್ನ ಆಕೈತ್ರಿ. ಅದು ಇದು ಗೊಬ್ಬರ ಹೆಂಗ ತೂಕದ ಮ್ಯಾಗ ಮಾರ್ತೀರ? ಇದು ಕೋಳಿದ್ರಿ 5,000 ರಿಂದ 6,000 ರೂಪಾಯಿ ಒಂದು ಡಬ್ಬಿ ಕೊಡ್ತೀವ್ರಿ. ಅದನ್ನ ಈಗ ಚೀಲದ ಮೇಲೆ ಆದ್ರೆ 200-200 ರೂಪಾಯಿ ಒಂದು ಚೀಲ. ಸ್ಟಾಕ್ ಇರುತ್ತೇನ್ರಿ? ಇದು ಸ್ಟಾಕ್ ಇರಂಗಿಲ್ರಿ.
ಈಗ ಇದು ಹೋದ್ಮೇಲೆ ಏನು ಸಿಗುತ್ತೆ ಅಷ್ಟೇ ರೀ. ಹಾಂ ಅದಷ್ಟೇ ರೀ. ಒಟ್ಟು 3 ತಿಂಗಳು ಒಂದು ಬ್ಯಾಚ್ ರೀ. 3 ತಿಂಗಳದಾಗ ಒಮ್ಮೆ ಕುಲ ಮಾಡೋದು ಯಾರು ಬೇಕಾದ್ರೆ ಕೊಡ್ತೀವಿ. ಈಗ ಒಂದು ವರ್ಷ ಒಳಗೆ ಎಷ್ಟು ಬ್ಯಾಚ್ ಆಗುತ್ತೆ ರೀ? ಒಂದು ವರ್ಷ ಒಳಗೆ 4 ಬ್ಯಾಚ್ ಆಗ್ಬೋದು ರೀ. ಬೇಕಾದಂಗೆ 4 ಬ್ಯಾಚ್ ಆಕೈತಿ. 4 ಬ್ಯಾಚ್ ನಾವು ಟೋಟಲ್ ತೆಗೆದ 3 ಬ್ಯಾಚ್ ತಗೋತೀವಿ. 3 ಸ್ವಲ್ಪ ಗ್ಯಾಪ್ ಕೊಡ್ತೀವಿ. ಸ್ವಲ್ಪ ನೋಡಿ ಗ್ಯಾಪ್ ಕೊಡ್ತೀವಿ. ಗ್ಯಾಪ್ ಕೊಡಲಿಲ್ಲ ಅಂದ್ರೆ ಸ್ವಲ್ಪ ಜಡ್ ಪಾಟ್ ಬರ್ತಿರ್ತಾವಲ್ರಿ. ಹಿಂಗೆ ತಂದ ಪಾರ್ಮ್ ತೊಳೆದು ಒಂದು 15-20 ದಿನ ಬಿಡ್ತೀವಿ ರೀ. ಒಂದು 15 ದಿನ ತೊಳೆದು ಬಿಟ್ಟಿವಿ ಅಂದ್ರೆ ಸ್ವಲ್ಪ ಜಡ್ ಪಾಟ ಬರೋದು ಕಮ್ಮಿ ರೀ. ಅವಾಗ ಫಾರ್ಮುಲೆ ಎಣ್ಣೆ ಪನ್ನಿ ಹೊಡೆದ ಮತ್ತೆ ರೆಡಿ ಮಾಡಿ ಇಡ್ತೀವಿ. ಇದನ್ನ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ರೀ ನೀವು? 3 ವರ್ಷ ಆಯ್ತು. 3 ವರ್ಷ ಅಂದ್ರೆ ಇದನ್ನ ಸ್ಟಾರ್ಟ್ ಮಾಡ್ಬೇಕಂತ ನಿಮ್ಗೆ ಯಾಕೆ ಅನ್ಸಿತ್ರಿ ಅವಾಗ್ರಿ? ಈ ಹೊಲ ನಮ್ದು ರೀ ಈ ಕಡೆ ಕಾಣೋದ್ರಿ. ಆ ಹೊಲದ ಜೋಡಿನ ಇದನ್ನು ಮಾಡ್ಕೊತ ಹೋಗ್ಬೇಕಂತ ಮಾಡಿದ್ರಿ. ಅಂದ್ರೆ ಯಾರ್ದಾರ ನೋಡಿದ್ರು ನಿಮ್ ಸ್ವಂತ ಯೋಚನೆ ಬತ್ರ? ನಮ್ ಸ್ವಂತ ಯೋಚನೆ ಐತಿಲ್ರಿ. ನೌಕರಿಗೆ ಏನಾರ ಅಲ್ಲಿ ಇಲ್ಲಿ ಅಡ್ಡಾಡೋಕೈತ್ರಿ. ಡಬಲ್ ಡಿಗ್ರಿ ಗ್ರಾಜುಯೇಟ್ ರೀ. ಹೌದ್ರಿ. ಮಾಸ್ಟರ್ ಡಿಗ್ರಿ ಆಗೈತ್ರಿ. ಏನ್ ಆ ಕಡೆ ಹೋಗೋದೈತೇಳಿ ಇದನ್ನ ಮಾಡ್ಕೋತಿಲ್ಲ. ಅವಾಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರಿ ಇದಕ್ಕೆ? ಈ ಸಡ್ಡಿಗೆ ಒಂದು 3 ಲಕ್ಷ ರೂಪಾಯಿ ಇದನ್ನ ಹಾಕೇನ್ರಿ ಸಡ್ಡಿಗೆ ರೀ. ಸಡ್ಡು ಬತ್ತು, ಇವು ಜೋಡ್ನಾಗ ಬತ್ತು ಎಲ್ಲ ರೀ. ಅದಾದ ಬಳಿಕ ಏನೈತಿ ವಾಪಸ್ ಕೋಳಿ ಸಪ್ರೇಟ್ ರೀ. ಮತ್ತೆ ಕೋಳಿ ಪೀಡ್ರಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ರೀ ಒಂದು 4 ಲಕ್ಷ 5 ಲಕ್ಷ ಇಷ್ಟು ಬೇಕಂದ್ರೆ 9-10 ಲಕ್ಷ ರೂಪಾಯಿ ಬೇಕು. 9-10 ರೀ. ಎಲ್ಲ ರೆಡಿ ಮಾಡ್ಕೊಂಡು ಒಟ್ಟೆ ಇದೆಲ್ಲ ಒಂದು ಬ್ಯಾಚ್ ಕೋಳಿ ತೆಗಿಬೇಕ್ರಿ. ಸಡ್ ಹಾಕೊಂಡ್ ಫಸ್ಟ್ನೇ ಬ್ಯಾಚ್ ಕೋಳಿ ತೆಗಿಬೇಕಾದ್ರಿ. ಈಗ ನೀವು ಫಸ್ಟ್ನೇ ಬ್ಯಾಚ್ ಹಾಕಿದಾಗ ಅವಾಗ ಎಷ್ಟು ಕೋಳಿ ಹಾಕಿದ್ರಿ ನೀವು? ಅವಾಗ 2200 ಇದ್ರಿ. 2200. ನಿಮ್ಗೆ ಲಾಸ್ಟಿಗೆ ಕೈಗೆ ಹತ್ತಿದ್ದು ಎಷ್ಟು? ಕೈಗೆ ಹತ್ತಿದ್ದು ಲಾಸ್ಟಿಗೆ ಬಂದ 2050 ಉಳಿದಿದ್ರು ಒಟ್ಟೆ ರೀ. ಒಂದು 100-150 ಹಿಂಗೆ 50 ಸಾಯ್ತು. ಅಂದ್ರೆ ನಿಮ್ಗೆ ಅದು ಫಸ್ಟ್ ಟೈಮ್ ರೀ ಎಕ್ಸ್ಪೀರಿಯನ್ಸ್ ಏನು ಅವಾಗೇನು ಅಷ್ಟು ನಿಮ್ಗೆ ಗೊತ್ತಿರ್ಲಿಲ್ಲ ರೀ? ಏನು ಗೊತ್ತಿಲ್ಲ. ಅಂದ್ರೆ ನೀವು ಹಂಗ ಎಕ್ಸ್ಪೀರಿಯನ್ಸ್ ಆದಂಗ ಆ ಟೈಮ್ದಾಗ ಒಂದು 150 ಡೆತ್ ಆಗಿದ್ರು ಮರಿ ರೀ. ಅಂದ್ರೆ ನಮಗೆ ಮಾಡಕ್ಕೆ ಪಕ್ಕ ಗೊತ್ತಿಲ್ಲದ ಕೈಗಿರೋದು. ಅದು ಬರಬರ್ತ ಹೆಂಗೆ ನಾವು ಮಾಡೋದು ಗೊತ್ತಾಗ್ತಿರಲ್ಲ. ಅದನ್ನ ಸಾಯೋದು ಮಾಡೋದು ಕಮ್ಮಿ ಆಗಕತ್ತೀರಿ. ನೀವು ಇದಕ್ಕೆ ಎಕ್ಸ್ಪೀರಿಯನ್ಸ್ ಮ್ಯಾಗ ಎಲ್ಲ ಗೊತ್ತಾಗೈತ್ರಿ ನಿಮ್ಗೆ ಇದನ್ನ ಹೆಂಗೆ ಬೆಳೆಸಬೇಕು ಏನ? ಪೈಲ ಒಂದು 2 ಬ್ಯಾಚ್ ಲೀಸ್ ಮೇಲೆ ಕೊಡಿದ್ದೀನಿ ರೀ. ಲೀಸ್ ಮ್ಯಾಗ ಅಂದ್ರೆ ಅವು ಎಲ್ಲ ಮರಿ ಕೊಡೋದು ಫೀಡ್ ಕೊಡೋದು ಅವರ ಮಾಡ್ತಿದ್ರಿ. ಹಿಂಗೆ ಮಾಡ್ಕೊತ ಬಂದಂಥವ್ರಿಗೆ ಸ್ವಂತ ನಾವು ಹಾಕೊಳ್ತಿದ್ವಿ. ನೀವು ಈಗ ಸ್ವಂತ ನೀವು ಅಮೌಂಟ್ ಕೊಟ್ಟು ತರ್ತೀರಿ? ನಾವು ಕೊಡ್ತಿರೋದು ನಾವು ತಂದು ಹಾಕೋದು. ನಿಮ್ಗೆ ಯಾವ್ದು ಬೆಟ್ರ್ ಅನಿಸ್ತೀರಿ? ಅದು ಲೀಸ್ ಮೇಲಿಂದ ಬೆಟ್ರೆ? ಲೀಸ್ ಮೇಲಿಂದ ಸ್ವಲ್ಪ ನಮಗೆ ಲುಕ್ಸಾನ ಆಗೈತ್ರಿ. ಅದು ಲಾಭಗಳು ಹೆಂಗಿಲ್ಲ ರೀ. ನಾವು ಇಟ್ಟೆಲ್ಲ ನಿಂತು ಮಾಡ್ರು ಅದು ಲಾಭ ನಮಗೆ ಇರಂಗಿಲ್ಲ. KG ಮೇಲೆ ಲಾಭ ಕೊಡ್ತಾರೆ ರೀ. ಅದು ನಮಗೆ ಕಮ್ಮಿ ರೀ. ಈಗ ನಾವು ಮಾಡಿದ್ವಿ ಅಂದ್ರೆ ನಮ್ಗೆ ಎಷ್ಟು ಉಳಿದಲ್ಲ ಸ್ವಂತ ನಮ್ಗೆ ಉಳಿದ್ವಿ. ಆಮೇಲೆ ಇಲ್ಲಿ ಯಾರಿಗಾರ ಬೇಕಂದ್ರೆ ನೀವು ಒಂದೊಂದು ಕೋಳಿನೂ ಕೊಡ್ಬೋದು. ಲೋಕಲ್ದವ್ರಿಗೆ ಬಂದವ್ರಿಗೆ ಕುಲಾನು ಕೊಡ್ತೀವಿ ರೀ. ಒಯ್ತಾರೆ. ಮತ್ತೆ ಮೊದಲೇ ಊರುಗಳ ಚಿಕನ್ ಅಂಗಡಿಗಳಿಗೆ ಅವರು ಒಯ್ತಾರೆ. ಅದನ್ನ ಬಿಟ್ರೆ ಲೋಡ್ ಗಂಟ್ಲೆ ಬಂದ ಬೆಂಗಳೂರ ಮೈಸೂರ ಈ ಟೈಪ್ ಅವರು ಒಯ್ತಾರೆ. ಎಲ್ಲ ಅವರ ಬಂದು ಅವರ ಹೇರ್ಕೊಂಡು ಹೋಗುದ್ರಿ. ಅವ್ರ ಬಂದು ಹೇರ್ಕೊಂಡು ತೂಕ ಮಾಡ್ಕೊಂಡು ಹೋಗ್ತಾರೆ. ಸುತ್ತಮುತ್ತ ಹಳ್ಳಿಯವ್ರಿಗೆ ರೀ ಕೋಳಿ ಬೇಕಂದ್ರೆ ರೀ ನಿಮ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕ್ರಿ? ನಮ್ಮ ಮೊಬೈಲ್ ನಂಬರ್ 7760714462. ಈ ನಂಬರಿಗೆ ಕಾಲ್ ಮಾಡಿ ನಿಮ್ಗೆ ಏನಾರ ಹಂಗೆ ಒಯ್ಯೋರಿದ್ರಂದ್ರೆ ಒಯ್ಬೋದು. ಈಗ ಸದ್ಯದ ರೇಟ್ ಏನೈತ್ರಿ ಒಂದು ಕೆಜಿಗೆ? ಈ ಕೆಜಿಗೆ 60-65 70 ರೂಪಾಯಿ ಐತ್ರಿ ಮೇಡಮ್. 170 ರೂಪಾಯಿ ಐತ್ರಿ ಕೆಜಿಗೆ. 170 ರೀ. ಹುಂಜ ಕೋಳಿ ಮಿಕ್ಸ್ ರೀ. ಹಾಂ ಇಲ್ರಿ ಈಗ ಒಂದೊಂದು ಪೀಸ್ ಒಯ್ತಾರಲ್ರಿ ಅವ್ರು? ಒಂದೊಂದು ಪೀಸ್ ಒಯ್ಯೋರಿಗೆ 300-400 ರೂಪಾಯಿ ಕೊಡ್ತೀರಿ. ಒಂದು ಒಯ್ಯೋರಿಗೆ ಹುಂಜ ಒಯ್ತಾರಲ್ಲ. ಒಂದು ಹುಂಜ ಒಂದು ಕೋಳಿ ಅಂತ ಒಯ್ತಾರ್ರಿ. ಅವಾಗ ಹುಂಜ ಹೋದ್ರಂದ್ರೆ 400 ಮಾಡಕ್ ಕೊಡ್ತೀವಿ. ಕೋಳಿ ಹೋದ್ರಂದ್ರೆ 300 ಮಾಡಕ್ ಕೊಡ್ತೀರಿ ಒಂದಕ್ಕೆ. ಆ ಕೋಳಿ ಮ್ಯಾಗ ರೇಟ್ ಆಗ್ತದೆ. ಕೋಳಿ ಮೇಲೆ ಹೋಲ್ಸೇಲ್ ಹೋದ್ರೆ ಕೆಜಿ ಮ್ಯಾಗ ರೀ. ಕೆಜಿ ಮೇಲೆ. ಈಗ ಹೋಲ್ಸೇಲ್ ಅಂದ್ರೆ ಅಂದಾಜು ಒಂದು ಎಷ್ಟು ತಗೋಬೇಕ್ರಿ ಅವ್ರು? ಹೋಲ್ಸೇಲ್ ಅಂದ್ರೆ ಒಂದು 50 ಮೇಲೆ ಹಿಂಗೆ ತೊಗೊಳಕತ್ತಿರ್ತೀವಿ. ನಾವು 30-40 ತಗೋತಾರಲ್ರಿ ಅವ್ರಿಗೆ ಹೋಲ್ಸೇಲ್ ಕೊಡುದ್ರಿ. ಮತ್ತೆ 1-2 ಬರ್ತಾರಲ್ರಿ. ಈಗ ಇಲ್ಲೇ ಸುತ್ತಮುತ್ತ ಚಿಕನ್ ಅಂಗಡಿಯವ್ರು ಅದು ಒಯ್ತಾರಲ್ರಿ ಅವ್ರಿಗೆ ಹೋಲ್ಸೇಲ್ ಹೋಗೋದು. ಈಗ 1-2 ಇಲ್ಲ ಒಂದು 5 ಬೇಕಂದ್ರ ಕೋಳಿ ಮ್ಯಾಗ ಇಲ್ಲ ಹುಂಜದ ಮ್ಯಾಗ ರೇಟ್. ನೀವು ಸ್ಟಾರ್ಟ್ ಮಾಡಿದಾಗ ಏನು ರೇಟ್ ಇತ್ತು ಅವಾಗ ನೆನಪೈತೇನ್ರಿ? ನಾವು ಸ್ಟಾರ್ಟ್ ಮಾಡಿದಾಗ ರೇಟ್ ರೀ 175 ರೂಪಾಯಿ ಕೆಜಿ ಇತ್ತು ರೀ. ಮಾಲ್ ಹೋಗೋದ್ರಿ. ಅವಾಗ ಲೀಸ್ ಮೇಲೆ ಇತ್ತು ರೀ. ಇದನ್ನ ಸ್ವಂತ ಇದೈತಿಲ್ಲ. ಅವಾಗ 175 ರೂಪಾಯಿ ಕೋಳಿ ಹುಂಜ ಮಿಕ್ಸ್ ಒಯ್ತೈತ್ರಿ ಅವ್ರು ಸೇರ್ಕೊಂಡು. ಈಗ ಯಾರೇ ವಿಡಿಯೋ ನೋಡವ್ರ ಈಗ ಹೋಲ್ಸೇಲ್ ಒಯ್ಬೇಕಂದ್ರೆ ರೀ ಅದು ಸ್ವಲ್ಪ ರೇಟ್ ಹೇಳ್ತೀರೇನ್ರಿ? ನೀವು ಆಗಲೇ ಹೇಳ್ದಂಗೆ ಕೋಳಿ ಹುಂಜದ ರೇಟ್ ಬೇರೆ ಆಗ್ತೈತಿ, ಹುಂಜದ ಬೇರೆ ಆಗ್ತೈತಿ ಅಂದ್ರೆ? ಈಗ ಕೋಳಿ ಹುಂಜ 2 ಮಿಕ್ಸ್ ಆದ್ರೆ 170. ಕೋಳಿ ಇಷ್ಟ ಆದ್ರೆ 140. ಹುಂಜ ಇಷ್ಟ ಆದ್ರೆ 190. ಹಂಗೆ ಇದನ್ನ ಆಗ್ತೈತ್ರಿ. ಹಾಂ ರೀ. ಅಂದ್ರೆ ಈಗ ಮಿಕ್ಸ್ ಕೋಳಿ ಹುಂಜ ಮಿಕ್ಸ್ ಒಯ್ದತ್ತಂದ್ರೆ ಒಂದು ರೇಟ್ ರೀ. ಈಗ 60 ರೂಪಾಯಿ ಐತೆ, 160 ರೂಪಾಯಿ ಐತೆ ಅಂದ್ರೆ ರೀ -20 ರೂಪಾಯಿ ರೀ ಕೋಳಿ ಇಷ್ಟ ಆದ್ರೆ ರೀ. ಮತ್ತು ಹುಂಜ ಎಷ್ಟು ಬೇಕು ಒಯ್ಬೇಕಂತಂದ್ರೆ ಈಗ ಮಿಕ್ಸ್ ಹಿಂಗೆ 160 ಐತೆ ಅಲ್ರಿ, ಅದು 20 ರೂಪಾಯಿ ಪ್ಲಸ್ ಆಕೈತ್ರಿ. ಹಂಗೆ ರೀ 180 ಹಿಂಗೆ 90. ಈಗ ಮತ್ತೆ ಇಲ್ಲಿ ಸುತ್ತಮುತ್ತ ಎಲ್ಲೆಲ್ಲಿ ಸಪ್ಲೈ ಮಾಡ್ತೀರಿ ನೀವು? ಈ ಮುದೋಳದವ್ರು ಐತೆ ರೀ. ಬಿಟ್ರೆ ಮಾಲಿಂಗ್ಪುರ್ ರೀ. ಈ ಲೋಕಲ್ ಚಿಕನ್ ಅಂಗಡಿ ಇರ್ತಾರಲ್ರಿ ಅವ್ರು ಒಯ್ತಾರೆ ರೀ. ಅವ್ರನ್ನ ಬಿಟ್ರೆ ಹಾಸನ ಒಯ್ತೈತ್ರಿ, ಗೋವಾದವ್ರು ಬಂದು ಒಯ್ತಾರೆ ರೀ. ಬಟ್ ಎಲ್ಲ ಕಡೆ ಡಿಸ್ಟ್ರಿಕ್ಟ್ ವೈಸ್ ಬಂದು ಒಯ್ತಾರೆ. ಈಗ ನೀವು ಸ್ಟಾರ್ಟ್ ಮಾಡಿದಾಗಂತೂ ಪ್ರಾಫಿಟ್ ಏನು ಅಷ್ಟೇ ಬಂದಿರಂಗಿಲ್ರಿ? ಪ್ರಾಫಿಟ್ ಇಲ್ರಿ. ಆ ಟೈಮ್ದಾಗ ನಮಗೆ ಉಳಿದದ್ದು ಒಂದು 2 ಬ್ಯಾಚ್ ಲೀಸ್ ಮೇಲೆ ಹಾಕಿದಾಗ ರೀ ತಿಂಗಳಿಗೆ 10,000 ರೂಪಾಯಿ ಲಾಭ. ತಿಂಗಳಿಗೆ 10,000. ತಿಂಗಳಿಗೆ 10,000. ಅದೇನು ಕೆಟ್ಟ ಅಂತ ಏನಲ್ರಿ?
ಕೆಟ್ಟತ್ತಲ್ರಿ ಅವಾಗ ನಮ್ಗೆ ಗೊತ್ತಿದ್ದಿಲ್ರಿ ಅದು 3 ವರ್ಷ ಹಿಂದಲ್ರಿ ಅದು. 3 ವರ್ಷ ಹಿಂದೆ. ಈಗ ಸದ್ಯಕ್ಕೆ ಎಷ್ಟು ಉಳ್ಕೋತೀರಿ? ಸದ್ಯ ಕುಳಿಬೇಕಂದ್ರೆ 2,000 ಕೋಳಿಯಿಂದ ಒಂದು 80ರಿಂದ 1 ಲಕ್ಷ ರೂಪಾಯಿ ಉಳಿತೈತಿ. 1 ಲಕ್ಷ ರೀ. 3 ತಿಂಗಳು ಇದನ್ರಿ ಇದು? 3 ತಿಂಗಳು ಬೇಕು. 80ರಿಂದ 1 ಲಕ್ಷ ಉಳಿತೈತ್ರಿ. ಎಲ್ಲ ಖರ್ಚು ತೆಗೆದ್ರೆ? ಎಲ್ಲ ಅಷ್ಟು ಖರ್ಚು ತೆಗೆದ್ರೆ ಮತ್ತೆ ಎಲ್ಲ ರೈತರು ಮಾಡ್ಕೋಬೋದ್ರಿ ಆರಾಮ್ ಸರಿ ಮಾಡ್ಕೋಬೋದು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ತದ್ರಿ. ಸ್ಟಾರ್ಟಿಂಗ್ ಕಷ್ಟ ಆಕೈತ್ರಿ. ಕರೆ ಒಬ್ಬೊಬ್ಬರು ಇದ್ರ ಅಂದ್ರೆ ಒಬ್ಬೊಬ್ರಿಗೆ ಮಾಡೋರ ಮೇಲೆ ಡಿಪೆಂಡ್ ರೀ. ಅವ್ರಿಗೆ ಎಷ್ಟು ಮಾಡ್ಕೊಳಂಗಾಕೈತಿ ಅಷ್ಟು ಮಾಡ್ಕೋಬೋದು. ಅದ್ರ ಮೇಲೆ ಒಬ್ಬೊಬ್ರು 500 ಹಾಕೋಬೋದ್ರಿ, ಒಬ್ಬೊಬ್ರು 1000 ಹಾಕೋತಾರ್ರಿ. ಈಗ ನೀವೇನು ಅಂದ್ರೆ ಸೆಡ್ ಸೈಜ್ ಕಮ್ಮಿ ಮಾಡ್ಕೊಂಡ ಕೋಳಿ ಕಮ್ಮಿ ಹಾಕೋಬಹುದು ಅಂತೀರಿ ನೀವು? ಇದು 2581 ಐತ್ರಿ ಸೈಜ್ ರೀ. ಇದ್ರಾಗ 2100 ಮರಿ ಹಿಡಿತಾವ್ರಿ ಒಟ್ಟೆ ರೀ. ನಾವು ಹೆಚ್ಚಾಗ್ತೀವಿ 100-200 ಎಕ್ಸ್ಟ್ರಾ ಹಾಕೊಂಡ್ವಿ ಅಂದ್ರೆ ಸ್ವಲ್ಪ ಡೆತ್ ಅದು ಲೆಕ್ಕ ತೆಗದ ಒಂದು ತೊಡೆ ಉಳಿತಾವ್ರಿ. ಈಗ ಈ ಸೈಜ್ ಒಳಗೆ 2000 ಅಂದ್ರಿ. ಒಂದ್ 2500ರಿಂದ 3000 ಹಾಕ್ರಿ ಏನ್ ಪ್ರಾಬ್ಲಮ್ ಆಗ್ಬೋದ್ರಿ ಅದಕ್ಕೆ? ಅಂದ್ರೆ ಹಾಕಿ ತಕ್ಕೈತ್ರಿ, ಜಾಸ್ತಿ ಬೆಳವಣಿಗೆ ಆಗಂಗಿಲ್ರಿ ಅದು. ಈಗ ಹೆಂಗೆ ವೇಟ್ ಬಂದಾವಲ್ರಿ ಈಗ ಅದು ಕರೆಕ್ಟ್ ಟ್ಯಾಲಿ ಐತ್ರಿ. ಅವ್ರಿಗೆ ಜಾಗನೂ ಸಫಿಷಿಯೆಂಟ್ ಐತ್ರಿ ಅಡ್ಡಾಡಕ್ರಿ. ಹಿಂಗೆ ಗಾಳಿ ಆಡ್ತೈತ್ರಿ. ಜಾಸ್ತಿ ಕೋಳಿ ಅದು ಅಂದ್ರೆ ಕೋಳಿ ಹುಂಜ ಜಾಸ್ತಿ ಅದು ಅಂದ್ರೆ ರೀ ತೂಕನೂ ಬರಂಗಿಲ್ಲ ರೀ, ಪಕ್ಕ ತಿನ್ನಂಗಿಲ್ಲ ರೀ, ಗಾಳಿ ಆಡಂಗಿಲ್ಲ ರೀ. ಹಿಂಗಾಗಿ ವೇಟ್ ಲಾಸ್ ಹಾಕವ್ರಿ, ಸ್ವಲ್ಪ ನುಕ್ಸಾನ್ದಾಗ ಬರುತ್ತೆ ನಿಮಿಷ ಜಾಸ್ತಿ ಹಾಕಂದ್ರೆ. ಏನ ಲಾಸ್ ಆಗೈತಂದ್ರೂ ರೀ ಒಂದ್ 70,000 ಅಷ್ಟು ಇನ್ಕಮ್ ಅನ್ಕೋಬಹುದು. 40,000ರಿಂದ 50,000 ಅಂತ ನುಕ್ಸಾನ್ ಅವ್ರಿ. ಅಂದ್ರೆ ವರ್ಷದಾಗ ನೀವು ಸದ್ಯಕ್ಕೆ ತೆಗಿಯೋದು 3 ಬ್ಯಾಚ್ ತೆಗಿತೀರಿ? 3 ಬ್ಯಾಚ್ ಒಂದ್ 2.5 ಲಕ್ಷ ತನಕ ಅದು ಉಳಿತೈತ್ರಿ ನಿಮ್ಗೆ? 2.5ರಿಂದ 3 ಲಕ್ಷ 3 ಲಕ್ಷ ತನಕ ಉಳಿತೈತಿ ಒಂದು ವರ್ಷಕ್ಕೆ. ಇದೇನು ಕೆಟ್ಟಲ್ರಿ ಮತ್ತೆ ಚಲೋನ ರೀ. ಹಂಗೆ ರೇಟ್ ಏನ್ರಿ ಬಿತ್ತಂದ್ರ ಒಂದ್ 2 ಲಕ್ಷ ಲೆಕ್ಕ ಇಟ್ಬೋದು. ರೇಟ್ ವೇರಿಯೇಷನ್ ಆಗ್ತೈತೇನ್ರಿ? ರೇಟ್ ವೇರಿಯೇಷನ್ ಅಂದ್ರೆ ಸೀಸನ್ ಮ್ಯಾಗ ಐತ್ರಿ? ಸೀಸನ್ ಮೇಲೆ ಮತ್ತೆ ಎಲ್ಲಾ ಕಡೆ ತುಂಬಾ ಕಡೆ ಮಾಲ್ ಬತ್ತಂದ್ರ ರೇಟ್ ಕಮ್ಮಿ ಮಾಡ್ತಾರೆ. ಸೀಸನ್ ಅಂದ್ರೆ ಯಾವ ಸೀಸನ್ದಾಗ ನಿಮ್ಗೆ ಜಾಸ್ತಿ ಹೋಗ್ತೈತ್ರಿ? ಹಿಂಗೆ ತರಕ್ ಬರಂಗಿಲ್ರಿ. ಬಟ್ ಮಾಲ್ ತುಂಬಾ ಕಡೆ ಎಲ್ಲಾ ಕಡೆ ಐತೈತಿ, ನೀವು ರೇಟ್ ಕಮ್ಮಿ ಮಾಡಿಬಿಡ್ತಾವ್ರಿ. ರೇಟ್ ಕಮ್ಮಿ ಆಕೈತ್ರಿ ಅವಾಗ. ಮತ್ತೆ ಅಲ್ಲೆಲ್ಲಿಗೆ ಸ್ವಲ್ಪ ತಿಂಗಳ 2 ತಿಂಗಳ ಫ್ರೈಕ್ ಇರ್ತಾವ ಅಂದ್ರೆ ರೇಟ್ ಜಂಪ್ ಆಗೈತಿ. ಹಂಗೈತಿ. ನೀವು ಇದಕ್ಕೆ ಟೈಮಿಂಗ್ ಕೊಡೋದು ಈಗ ಮುಂಜಾನೆ 1 ಗಂಟೆ? ಮುಂಜಾನೆ ಒಂದು 1.5 ತಾಸು ರೀ. ಮಧ್ಯಾಹ್ನದಾಗ ಒಂದು 1/2 ತಾಸು ಬಂದು ಹೋಗ್ತೀವಿ. ಮಧ್ಯಾಹ್ನ ಸಾಯಂಕಾಲ 1 ತಾಸು 1.5 ತಾಸು. ಈಗ ಟೋಟಲ್ ರೀ ಹಾಕೋದು ಪೋಣೆ 2 ಕ್ವಿಂಟಲ್ ಹಾಕಿದ್ವಿ ರೀ. ಅಂದ್ರೆ 170 kg ರೀ. 170 kg. 170 kg. ಈಗ ನೀವು ಅದು ತಂದಾಗ ಒಂದು 15 ದಿನದ ಇದ್ದಾಗ ಅದು ಎಷ್ಟು ಹಾಕ್ಬೇಕ್ರಿ ಅವಾಗ? ಅವಾಗ ಸಣ್ಣ ಇದ್ದಾಗ ಸಣ್ಣ ಜೋಡ್ನ ಬರ್ತಾವ್ರಿ, ಬೇರೆ ಸಣ್ಣ ಮರಿಗಳಿಗಿತ್ತ ಜೋಡ್ನ ರೀ. ಇವೆಲ್ಲ ಸಪ್ರೇಟ್ ಚೇಂಜ್ ಮಾಡ್ಬೇಕನ್ರಿ ಅವಾಗ? ಇವೆಲ್ಲ ಚೇಂಜ್ ಹಾಕೋರ್ಬೇಕ್ರಿ. ಇವೆಲ್ಲ ಚೇಂಜ್ ಆದವು ಅಂದ್ರೆ ಆ ಸೈಡ್ ಅಲ್ಲಿ ಒಂದ್ 2 ಕನ್ನೆದಾಗ ಅಷ್ಟೇ ಬಿಟ್ಟಿತ್ರಿ ಸಣ್ಣ ಮರಿದಾಗ. ಆ ಕಡೆ ಹಿಂದೆ ಒಂದ್ 2 ಕನ್ನೆದಾಗ ಅಷ್ಟೇ ಬಿಟ್ಟು ಏನೈತಿ ಅವಕ್ಕೆ ಸಣ್ಣ ನೀರಿನೂ ಸಣ್ಣ ಪಿಡಿನ ಇಟ್ಟಿರ್ತೀವಿ. ಇದನ್ನ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗ್ತಿರ್ಬೇಕ್ರಿ ಅವಕ್ಕೆ? ಅಂದ್ರೆ ಇದ್ರಾಗ ಸಿಕ್ಕೋತಾವ್ರಿ, ಹೋಗಿ ಚೆನ್ನಾಗಿ ಬರಂಗಿಲ್ರಿ. ಒಳಗಡೆ ಒಂದ್ರ ಮೇಲೆ ಒಂದು ಕುಂಡ್ರಾಕತ್ತಾವ್ರಿ, ತಿನ್ನಾಕ್ ಹೋಗಿರಿ. ಅದಕ್ಕೆ ಸಣ್ಣನು ಬರ್ತಾವ್ರಿ, ಸಣ್ಣ ಹಿಡಿದ್ರಿ. ನಿಮ್ಗೆ ಎಷ್ಟು ಖುಷಿ ಐತ್ರಿ ಇದ್ರ ಜೋಡೆ ಎಲ್ಲ? ಮುಂಜಾನೆ 1 ಗಂಟೆ ಟೈಮ್ ಸ್ಪೆಂಡ್ ಮಾಡ್ತೀರಿ? ಆ ಕಡೆ ಹೋಗಿ ನಾವು ತಲೆಗೆ ಗಾವ್ ಅಂದಿರ್ತಾವ್ರಿ. ಇಲ್ಲಿ ಬಂದಿವ್ ಸ್ವಲ್ಪ ಶಾಂತಿರ್ತೈತಿ, ಮರ್ತ ಖುಷಿ ಆಗ್ತೈತಿ, ನೆಮ್ಮದಿ ಆಗ್ತೈತಿ. ಜೋಡಿ ಬಂದಿವ್ ಅಂದ್ರೆ 50 ಜೋಡಿ ಇಲ್ಲಿ 50 ಜೋಡಿ ಗುದ್ದಾಡ್ಕೊತ ಮಾಡ್ಕೊತ ದಗದಾಗ ಮಾಡ್ಕೊತ ಟೈಮ್ ಹೊತ್ತು ಗೊತ್ತಾಗ. ನೀವು ಮತ್ತೆ ಇದು ಹಬ್ರಿಡ್ ಯಾಕೆ ಮಾಡ್ಲಿಲ್ರಿ? ಹೈಬ್ರಿಡ್ ಸ್ಮೆಲ್ ಬಳಕೈತ್ರಿ ನಮ್ಗೆ. ಅದ್ರಲ್ಲಿ ಮಗ್ಗೆಲ್ಲ ಮನಿಗಳು ಅದಾವ್ರಿ, ಹಿಂಗಾಗಿ ಅವು ನೆನ ಬಳಕವ್ರಿ ಹೈಬ್ರಿಡ್. ನೊಣ ರೀ? ನೊಣ ರೀ. ಅವು ಜಾಸ್ತಿ ಅದಾವ ಅಂದ್ರೆ ಭಾಳ ಇದನ್ನ ಕಿರಿಕಿರಿ ಮಾಡ್ತಾವೆ. ಇವಕ್ಕೂ ಸ್ವಲ್ಪ ಕಿರಿಕಿರಿ ಏನ್ರಿ? ಇಲ್ರಿ, ಇವಕ್ಕೆ ಆಗೋದಿಲ್ರಿ. ಇವಕ್ಕೆ ನೆನ ಆಗೋದಿಲ್ರಿ. ಇವಕ್ಕೆ ನೆನ ಆಗೋದಿಲ್ರಿ, ಜಡ್ ಬರೋದು ಕಮ್ಮಿ ರೀ. ಮತ್ತು ಪ್ರಾಫಿಟ್ ಜಾಸ್ತಿ ಆಕೈತಿ ಅಷ್ಟೇ. ಪ್ರಾಫಿಟ್ ಇನ್ನು 2.5 ತಿಂಗಳ ಮಟ 2.5-3 ತಿಂಗಳು ಹಿಡಿದು ಅಷ್ಟೇ ತ್ರಾಸ ರೀ. ಅವು ನಾವು ಬಾಯ್ಲರ್ ಕೋಳಿ ಏನೈತ್ರಿ 45 ದಿನಕ್ಕೆ ಹೋಗೈತಿ ಅನ್ನೋದ್ರಿ. ಕರೆ ಮೇಂಟೆನೆನ್ಸ್ ಭಾಳ ಆಕೈತಿ ರೀ. ಮೇಂಟೆನೆನ್ಸ್ ಜಾಸ್ತಿ ಬೇಕು. ಮೇಂಟೆನೆನ್ಸ್ ಜಾಸ್ತಿ ಆಕೈತಿ. ಇದು ಮೇಂಟೆನೆನ್ಸ್ ಕಮ್ಮಿ ರೀ. ಇವು ಈಗ ಎಷ್ಟು ತಿಂಗಳದ ಅದಾವಂದ್ರಿ ಇವ್ರಿ? ಈಗ 64 ದಿನದ ಅದಾವ್ರಿ. 64 ದಿನ ರೀ. ಅಂದ್ರೆ 2 ತಿಂಗಳ ಮೇಲೆ 4 ದಿನದ್ರು ಅಷ್ಟೇ. 2 ತಿಂಗಳ ಮೇಲೆ 4 ದಿನ. 4 ದಿನ ರೀ. 4 ದಿನ ಆಯ್ತು. ಇನ್ನೊಂದು 15 ದಿನಕ್ಕಂದ್ರೆ ನೀವು ಸೇಲ್ ಮಾಡ್ತೀರಿ? ಈಗ ಹೊಂಟವ್ರಿ. ಹೊಂಟವ್ರಿ. ಈಗ ಕೊಡಾದೀವಿ ನಾಗ ಸಣ್ಣಂಗೆ ಇಲ್ಲ ಲೋಕಲ್ ಒಯ್ಯವ್ರಿಗೆ. ಈಗ ಮೊಹರಂ ಹಬ್ಬ ಬಂದೈತಲ್ರಿ, ಮೊಹರಂ ಹಬ್ಬಕ್ಕೆ ಒಯ್ಯಾಕ್ತೇವ್ರಿ. ಯಾಕಂದ್ರೆ ಈಗ ಸಿಟಿ ಒಳಗಿರೋರ್ಗೆ ಅದು ಜವಾರಿ ಸಿಗೋದು ಭಾಳ ಕಷ್ಟ ಐತ್ರಿ. ಅಷ್ಟು ಬೇಗ ಸಿಗಂಗಿಲ್ರಿ. ಸಿಗೋದಿಲ್ಲ. ಇಲ್ಲಿ ಬಂದು ಒಯ್ಬೋದ್ರಿ ನಿಮ್ ಕಡೆ? ಇಲ್ಲಿಗೆ ಬಂದ್ರೆ ನಾವು ಕೊಡ್ತೀವಿ. ನೀವು ಇಲ್ಲೇ ಇರೋದೇನ್ರಿ ಕಂಟಿನ್ಯೂ? ಇಲ್ಲೇ ಇರ್ತೀರಿ. ಆ ಬಾಗಲ ಮೇಲೆ ನಂಬರ್ ಐತ್ರಿ, ಆ ನಂಬರ್ಗೆ ಫೋನ್ ಹಚ್ಚಿದ್ರೆ ನಾವು ಬಂದು ಕೊಡ್ತೀವಿ. ರೈತರು ಸ್ವಲ್ಪ ಹೊಲ ಇದ್ದಾವ್ರಿ, ಮಾಡ್ಕೋಬೋದ್ರಿ? ಆರಾಮ್ ಮಾಡ್ಕೋಬೋದು. ಅಂದ್ರೆ ಇದೊಂದು ಸೈಡ್ ಬಿಸ್ನೆಸ್ ಇದ್ದಂಗೆ ರೀ ಅವ್ರಿಗೆ. ಈಗ ಏನೋ ಒಂದೊಂದು ಟೈಮ್ದಾಗ ಬೆಳೆ ಬರೋದು ಲೇಟ್ ಆಕೈತ್ರಿ. ಬೆಳೆ ಬರೋದು ಲೇಟ್ ಆದ ಟೈಮ್ದಾಗ ಒಂದು 2-2.5 ತಿಂಗಳದಾಗ ರೀ 3 ತಿಂಗಳ ಮಟ ಇದನ್ನ ಮೇಂಟೆನೆನ್ಸ್ ಮಾಡ್ಕೊಂಡ್ರ ಅಂದ್ರೆ ಇದನ್ನು ತೆಗಿತಾರಲ್ಲ ಅವಾಗ. ಆ ಕಂಬದಿಂದ ಈ ಕಂಬಕ್ಕೆ ಒಂದು ಕಾನೆ ಮಾಡ್ಕೊಂಡ್ರಿ ಇಲ್ಲಿ ಮರಿ ಬಿಟ್ಟಿರ್ತೀವ್ರಿ. ಅದು ಕಾನೆ ಹೆಂಗ್ ಮಾಡೋದ್ರಿ ನೀವು?
ನಾವೇನು ಮಾಡ್ತೀವಿ ರೀ ಇಲ್ಲಿ ಒಂದು ಪತ್ರ ಸರ ಹಾಕ್ತೀವಿ ಇಲ್ದ್ರ ತಟ್ಟ ಕಟ್ಟಿರ್ತೀವಿ ಇವು ಹೀಟಿಂಗ್ ಬರಬ್ರಿ ಇವು ಏನ್ ಬರ್ತದೆ ಹೀಟ್ ಹಾಕಾಕ್ರಿ ಮರಿಗಳಿಗೆ ರೀ ಅದೇನ ಬೇರೆ ಸಪ್ರೇಟ್ ಬರುತ್ತೆ ಸಪ್ರೇಟ್ ಬರ್ತದೆ 500 ವ್ಯಾಟಿನೂ 1000 ವ್ಯಾಟಿನೂ ಬಲ್ಬ್ ಬರ್ತಾವ್ರಿ ಬಲ್ ಹಾಕ್ಬೇಕು ಬಲ್ಬ್ ರೀ ಅವತ್ತನ್ನ ಹಾಕಿ ಸ್ವಲ್ಪ ಹೀಟ್ ಕೊಡ್ಬೇಕ್ರಿ ಅವಕ್ಕೆ ಮರಿಗಳು ಸಣ್ಣ ಮರಿ ಇದ್ದಾಗ್ರಿ ಭಾಳ ಕೋಲ್ಡ್ ಆಗಬಾರ್ದ್ರಿ ಅವಕ್ಕೆ ತಂಪು ಆಗಬಾರ್ದ್ರಿ ಭಾಳ ಬಿಸಿಲು ಆಗಬಾರ್ದ್ರಿ ಈಗ ತಂಪತ್ ಬಿತ್ತಂದ್ರೆ ಹೀಟ್ ಕೊಡಿದ್ರಿ ಅವಕ್ಕೆ ಈಗ ಬ್ಯಾಸಿಗೆ ಐತ್ರಿ ಕಾವು ಐತ್ರಿ ಈಗ ನಾವು ಹೀಟ್ ಕೊಡಿದ್ರು ನಡೀತೈತ್ರಿ ಅವು ನಡೀತೈತ್ರಿ ಅವು ಮೊದಲು ಹೀಟ್ ಇರ್ತಾವ್ರಿ ಮರಿಗಳು ಹಿಂಗಾಗಿ ಮಳೆಗಾಲದಾಗ ಏನೈತಿ ಮಳೆಗಾಲದಾಗ ಸ್ವಲ್ಪ ಚಳಿಗಾಲದಾಗ ರೀ ಹೀಟ್ ಕೊಡಿದ್ರು ಮುಂಜಾನೆ ಟೈಮ್ ಮಳೆಗಾಲದಾಗ ಏನೈತಿ ನಾವು ಕಂಟಿನ್ಯೂ ಕೊಟ್ರೆ ನಡೀತೈತಿ ಕಂಟಿನ್ಯೂ ಹೀಟ್ ಕೊಟ್ರೆ ನಡೀತೈತಿ ಇದು ಇಷ್ಟೊಳಗೆ ಹಾಕಿರ್ತೀವಿ ಅಂದ್ರೆ ಅದು ಎಷ್ಟು ದಿನದ ಮರಿ ಇರುತ್ತಾನ ಹಾಕ್ತಿರಿ ಅದು 1 ವಾರ ಮರಿ ಮಟ್ಟ ಇಲ್ಲಿ ಹಾಕ್ತೀವಿ 1 ವಾರ ಮರಿ ಅದಿಂದ ಮತ್ತೊಂದು ಕನ್ ಎಕ್ಸ್ಟ್ರಾ ಮಾಡ್ತೀವಿ 2 ಕನೆ 2 ಕನೆ ಈ ಕಂಬದ ಮಟ್ಟ ಹಾಕ್ತೀವ್ರಿ 2 ಕನೆ ಹಾಕೈತ್ರಿ ಅಂದ್ರೆ ಹಂಗ ಮರಿ ದೊಡ್ಡ ಆದಂಗ ಒಟ್ಟು 15 ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಹಿಂಗ ಇದು ಮಾಡೋದು ಕಾನಿ ದೊಡ್ಡ ಮಾಡ್ಕೊಂಡು ಹೋಗ್ಬಿಡ್ತೀವಿ ಇವು ನಾವು ವಾರಕ್ಕೆ ಇದನ್ನ ತಿಂಗಳಿಗೆ 1.5 ತಿಂಗಳಿಗೆ ಮೂಗ್ ಸುಟ್ಟಿರ್ತೀವಿ ಕಡ್ದಾಡ್ತಾವ್ರಿ ಒಂದು ಹಿಡಿದು ತೋರಿಸ್ಬೋದ ಈ ಟೈಪ್ ಮೂಗ್ ಸುಟ್ಟಿರ್ತಿರ್ತೀವಿ ಮೂಗ ಊದ್ ಬಂದಿರ್ತೀವಿ ಈ ಟೈಪ್ ಸುಟ್ಟಿರ್ತಿರ್ತೀವಿ ಕಟ್ ಮಾಡೋದೇನ್ರಿ ಅದು ಮಷಿನ್ ಬರತ್ರಿ ಒತ್ತಿ ತೆಗಿತಿರೋತ್ರಿ ತೆಗಿದೀವಿ ಅಂದ್ರೆ ಅದು ಹಿಂಗೆ ಇಟ್ಟು ಕಟ್ ಆಕತ್ರಿ ಕಟ್ ಆತಂದ್ರೆ ಅತ್ತಿಂದಿವು ಕಡ್ದಾಡಂಗಿಲ್ರಿ ಕಡ್ದಾಡ್ತಾವ ಅಂತೇಳಿ ಅದನ್ನ ಕಟ್ ಮಾಡೋದು ಕಡ್ದಾಡ್ತಾವ ಕಟ್ ಮಾಡ್ತೀವ್ರಿ ಅವು ಜವಾರಿ ಕಡ್ದಾಡಂಗಿಲ್ರಿ ಹಿಂಗೆ ಇವು ಕಡ್ದಾಡ್ತಾವ್ರಿ ಓಹೋ ಯಾಕೆ ಕಡ್ದಾಡ್ತಾವ ಅನ್ಬೇಕ್ರಿ ಅಂದ್ರೆ ಈಗ ಹೀಟಿಗೆ ರೀ ಹತ್ತೈತಿಲ್ರಿ ಹತ್ತಿ ಹಾಕನ ರೀ ವಾಪಸ್ ಸ್ಪೀಡ್ ಸಫಿಶಿಯಂಟ್ ಆಗ್ಲಿಲ್ಲ ಅಂದ್ರೆ ಕಡ್ದಾಡ್ತಾವ್ರಿ ಕಮ್ಮಿ ಆತಂದ್ರೆ ಹಾಂ ರೀ ಜವರಿ ಈ ಟೈಪ್ ಒಳಗೆ ಬರ್ತಾವೆ ಈ ಟೈಪ್ ಒಳಗೆ ಇರ್ತಾವೆ ಜವರಿ ಈ ಟೈಪ್ ರೀ ಬಿಟ್ರೆ ಬ್ಲ್ಯಾಕ್ ಕಲರ್ ರೀ ಇಲ್ಲಿ ಹೊಲದ ಕೆಲಸ ಮುಗಿತ್ರಿ ನಿಮ್ದ ಈ ಕಡೆ ಇದು ಆಗ್ತೈತ್ರಿ ಈ ಕಡೆ ಇದು ಆಗ್ತೈತಿ ಎರಡು ಮುಗಿಸ್ಕೊಂಡು ಹೋಗ್ಬಿಡುದು ಇದೆಲ್ಲ ಮಗ್ಲ ಒಂದು ಪಟ್ಟಿ ಹೊಲ ಮಾಡ್ಕೊಂಡಿವ್ರಿ ಮಾತ್ರಿ ಹೊಲ ಮಾಡಿರೇನ್ರಿ ಹೊಲ ಮಾಡಿವ್ರಿ ಬೇರೆದವ್ರದ್ರಿ ಅದನ್ನ ಅದ್ರ ಜೋಡಿ ಇದು ತೆಗೆದು ನಮ್ಗೆ ಹೋಗತ್ರಿ ನಿಮ್ದು ಮ್ಯಾರೇಜ್ ಅದ ರೀ ಮ್ಯಾರೇಜ್ ಐತ್ರಿ ಎಷ್ಟು ಜನ ಮಕ್ಕಳ್ರಿ 2 ಮಕ್ಕಳ್ರಿ 1 ಗಂಡ್ರಿ 1 ಹೆಣ್ರಿ ನೈಟ್ ಮಾತ್ರ ಲೈಟ್ ಬೇಕ್ರಿ ಒಂದ್ ವೇಳೆ ಲೈಟ್ ಅದು ಹೋಗ್ತಾವಲ್ರಿ ಅವಾಗ ಲೈಟ್ ಹೋದಂದ್ರೆ ಒಬ್ಬರು ದಂಡಿಗೆ ಹಿಡಿದು ಕೂತ್ ಬಿಡ್ತಾರ ಅಷ್ಟು ಸೇರಿ ಗುಂಪಾಗಿ ಕೂತ್ ಬಿಡ್ತಾವ್ರಿ ಮತ್ತೆ ಸಣ್ಣ ಇದ್ದಾಗ ಅಂದ್ರೆ ಕಂಟಿನ್ಯೂ ಒಂದ್ 15 ದಿನ ಅಂದ್ರೆ ಗಚ್ಚಿ ಲೈಟ್ ಬೇಕ್ರಿ ಇಲ್ಲಾಂದ್ರೆ ಹೆದರ್ತಾವನ್ರಿ ಇಲ್ಲಾಂದ್ರೆ ಒಂದ್ರ ಮೇಲೆ ಒಂದು ಹೋಗಿ ಕೂತ ಕೆಳಗಡೆ ಈಗ ತೆಳಗ್ ಕೂತದ್ರ ಮೇಲೆ ಅದ್ರ ಮೇಲೆ ಹೋಗಿ ಒಂದು ಕುಂಡಿರ್ತೈತಿ ಅದ್ರ ಮೇಲೆ ಒಂದು ಕುಂಡಿರ್ತಾವ ಈ ಮೂಲ್ಯಾಗ ಹೋಗಿ ಒಂದ್ರ ಮೇಲೆ ಒಂದು ಕುಟ್ಟಿಗೆ ಕೂತ್ ಬಿಡ್ತಾವ ಅದ್ ಹೊಲದ ಕಬ್ಬಿಂದ ಅದು ವರ್ಷಕ್ಕೊಮ್ಮೆ ನಿಮ್ಗೆ ಕೊಡುತ್ತೆ ಅದ ವರ್ಷಕ್ಕೊಮ್ಮೆ ಅದ್ರ ಲಾಭ ಕೊಡ್ತ್ರಿ ಅನಗಮಂಡ ನಮ್ಮ ಮನಿ ಜಕ್ಕೊಂಡ್ ಹೋಗೈತಿ ನೋಡ್ರಿ ವಾರದ ಸಂತಿರಿ ಎಲ್ಲಾ ಜಕ್ಕೊಂಡ್ ಹೋಗ್ತೀವಿ ಈಗ ನಾವ್ ಈ ಬೇರೆದವ್ರ ಕಡೆ ನಾವು ದುಡ್ಯಾಗ ಹೋಗ್ಬೇಕು 10 ರಿಂದ 15 ಸಾವಿರ ರೂಪಾಯಿ ಬೇರೆದವ್ರ ಕಡೆ ದುಡ್ಯಾಗ ಹೋಗ್ತೀವಿ ತಿಂಗಳ 10-15 ಸಾವಿರ ಕೊಡ್ತಾರ ಅಂದ್ರೆ ಅದ್ರಾಗ ನಮ್ ಗಾಡಿ ಎಣ್ಣಿದ ಖರ್ಚು ತೆಗದ 1-7 ಸಾವಿರ ರೂಪಾಯಿ ಉಳಿದೈತಿ ಅದ್ರ ಬದ್ಲಿ ಇದು ನಮ್ಗೆ ಒಂದು 60-70 ಸಾವಿರ ಉಳಿದೈತಿ ಅಂದ್ರೆ 3 ತಿಂಗಳದಾಗ ತಿಂಗಳೊಂದು 30,000 ರೂಪಾಯಿ ರೀ ಈಗ ನಿಮ್ದು ಈ ವಿಡಿಯೋ ನೋಡ್ರಿ ನಾವು ಇದನ್ನ ಮಾಡ್ತು ಅಂತ ಅನ್ಕೊಂಡ್ರಂದ್ರಿ ಅದ್ರ ಬಗ್ಗೆ ನಿಮ್ಗೆ ಯಾರ ಕೇಳ್ಬೇಕಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದನ್ರಿ ಮಾಡ್ಬೋದು ಡೀಟೇಲ್ಸ್ ಸ್ವಲ್ಪ ಕೊಡ್ತೀರಿ ಅವ್ರಿಗೆ ಕೊಡ್ತೀವಿ ನಮಗೆ ಪಕ್ಕ ಹೇಳಿಲ್ಲ ಅಂದ್ರೆ ನಮ್ಗೆ ಗೊತ್ತಿದ್ದಟ್ಟು ಹೇಳಿ ನಾವು ಒಂದು ಅವ್ರ ಲೆಕ್ಕಕ್ಕೆ ಅವ್ರ ನಡ್ಸ್ಕೊಂಡು ಹೋಗಂಗ ನಾವು ಹೇಳ್ತೀವಿ ಅಂದ್ರೆ ನಿಮ್ದು 3 ವರ್ಷ ಎಕ್ಸ್ಪೀರಿಯನ್ಸ್ ಐತ್ರಿ ವರ್ಷಕ್ಕೆ 3 ಬ್ಯಾಚ್ ತೆಗದ್ರಿ ಅಂದ್ರೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆತ್ರಿ ಇದು ಅಂದ್ರೆ ಕಂಟಿನ್ಯೂ ಹಾಕೋದ್ರಿಂದ ಸ್ವಲ್ಪ ಜಡ್ ಜಾಸ್ತಿ ಬರ್ತಾವ್ರಿ ಜಡ್ ಬರಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಗ್ಯಾಪ್ ಇಟ್ಟಿಟ್ಟು ಹಾಕೊಳ್ರಿ ಈಗ 3 ತಿಂಗಳಿಗೆ ಬ್ಯಾಚ್ ಕುಲ ಮಾಡಿದ್ವಿ ಅಂದ್ರೆ ರೀ ಒಂದು 15 ರಿಂದ 20 ದಿನ ಗ್ಯಾಪ್ ಉಳಿದ್ರಿ ಅಂದ್ರೆ ಏನು ಇದನ್ನಾಗಂಗಿಲ್ರಿ ಬಾಯ್ಲರ್ ಕೋಳಿಗೆ ಏನೈತ್ರಿ ಸ್ಮೆಲ್ ಜಾಸ್ತಿ ರೀ ಇದು ಸ್ಮೆಲ್ ಬರಂಗಿಲ್ರಿ ಈಗ ಇಲ್ಲಿ ಐತಿ ಅಂದ್ರೆ ಒಳಗಡೆ ನಿಂತ್ರು ಸ್ಮೆಲ್ ಬರಂಗಿಲ್ರಿ ಬಾಯ್ಲರ್ ಸ್ಮೆಲ್ ಭಾಳ ಬರ್ತೈತಿ ಹೊರಗಡೆ ಇದ್ರು ಸ್ಮೆಲ್ ಬರ್ತೈತಿ ಈಗ ಇದು ಗೊಬ್ಬರ ರೀ ಇದು ಬಿದ್ದತಿಲ್ರಿ ಇದು ಅದನ್ನೆಲ್ಲ ತೆಗೆದು ಹಾಕುದೇನ್ರಿ ನೀವು ಗೊಬ್ಬರ ರೀ ಎಲ್ಲ ಅದ್ರ ಜೋಡಿ ತುಂಬಿ ಉಗಿದು ಬಿಡುದ್ರಿ ಸಾಲ ಕಬ್ಬಿನಾಗ ಅರ್ಸನ್ ಕಾದಕ್ಕೆ ಉಗಿತಾರೆ ಸರ್ ಇದ್ರ ಬಗ್ಗೆ ನಮ್ಗೆ ತಿಳಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ರೀ